ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ,
ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ. ಅಬಕಾರಿ ಸಚಿವರ ಪುತ್ರರ ವಿರುದ್ಧ ಈಗ ಈ ಆರೋಪ ಕೇಳಿ ಬಂದಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಟೆನ್ಷನ್ ಅಲ್ಲಿದ್ದಾರೆ ಸಿಎಂ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ರು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಲಂಚಾವತಾರ ಇದೆಯಲ್ಲ, ಈ ಲಂಚಾವತಾರ ಆ ಬೈ ಎಲೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ. ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ಲಾನ್ ಯಾಕೋ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಸಿಎಂಗೆ ಹೊಸ ತಲೆನೋವನ್ನ ಈ ಅಬಕಾರಿ ಕರಪ್ಷನ್ ಕೇಸ್ ತಂದಿಟ್ಟಿದೆ.